dear student. Next we are going to line spectrum of hydrogen. Hydrogen gas taken in a ಅಥವಾ H2 ನಾನು ಈ ರೀತಿ ಬರ್ಕೊಂಡಿದ್ದೀನಿ. Hydrogen gas taken in a electric discharge tube. Electric discharge passed through a gas. This gas easily dissociated. Dissociated means breakage of bond between the two hydrogen atom. Okay, ಬ್ರೇಕ್ ಆಯ್ತು ಅಂದ್ರೆ ರಿಮೈನಿಂಗ್ ಏನು ಉಳ್ಕೊಳ್ತದೆ, ಇಂಡಿವಿಜುವಲ್ ಹೈಡ್ರೋಜನ್ ಆಟಮ್ಗಳು ಉಳ್ಕೊಳ್ತವೆ. ಓಕೆ, ದಿಸ್ ಇಂಡಿವಿಜುವಲ್ ಹೈಡ್ರೋಜನ್ ಆಟಮ್ ಹ್ಯಾವಿಂಗ್ ಹೈಯರ್ ಎನರ್ಜಿ, ಇಟ್ ವಿಲ್ ಎಕ್ಸೈಟೆಡ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ದಿ ಹೈಯರ್ ಎನರ್ಜಿ. Okay, this excited hydrogen atom comes back to the lower energy. Lower energy n equal to 1 ಗಾದರೂ ಹೋಗಬಹುದು, n equal to 2 ಅಥವಾ n equal to 3 lower energy. ಇದು n equal to infinity. ಹೈಯರ್ ಎನರ್ಜಿ ಯಾವುದಕ್ಕಾದರೂ ಎಕ್ಸೈಟ್ ಆಗಿರಬಹುದು. ಹೈಯರ್ ಎನರ್ಜಿ ನಲ್ಲಿ ಎಕ್ಸೈಟೆಡ್ ಹೈಡ್ರೋಜನ್ ಆಟಮ್ ಕಮ್ಸ್ ಬ್ಯಾಕ್ ಟು ದಿ n equal to 1 ಅಥವಾ n equal to 2 ಆರ್ n equal to 3 ಯಾವುದಕ್ಕಾದರೂ ಎಂಟ್ರಿ ಆಗಬಹುದು. ಏನಕ್ಕೆ ಸರ್ ಎಕ್ಸೈಟೆಡ್ ಹೈಡ್ರೋಜನ್ ಆಟಮ್ ಲೋಯರ್ ಎನರ್ಜಿ ಬರ್ತಾ ಇದೆ? To attain stability. Excited hydrogen atom is unstable. Okay, that's why it will comes back to the lower energy level to attain the stability. ಅಂದ್ರೆ ಹೈಯರ್ ಎನರ್ಜಿ ಲೆವೆಲ್ ಯಾವ ಲೆವೆಲ್ಗಾದ್ರೂ ಹೋಗಿರ್ಬೋದು. ಆ ಹೈಯರ್ ಎನರ್ಜಿ ಲೆವೆಲ್ ಇಂದ n equal to 2 ಗಾದ್ರೂ ಬರ್ಬೋದು, n equal to 1 ಅಥವಾ n equal to 2, n equal to 3, n equal to 1, n equal to 2 or n equal to 3. ಎನಿ ಲೋಯರ್ ಎನರ್ಜಿ ಲೆವೆಲ್ಗೆ ಅದು ಬರ್ತಕ್ಕಂಥದ್ದು. ಓಕೆ, ಇನ್ ಕೇಸ್ ಹೈಯರ್ ಎನರ್ಜಿ ಲೆವೆಲ್ ಇರ್ತಕ್ಕಂಥದ್ದು n equal to 1 ಗೆ ಬರ್ತಾ ಇದೆ ಅಂದ್ರೆ ಯಾವ ರೀಜನ್ ಅಲ್ಲಿ ಅದು ಎಕ್ಸಿಬಿಟ್ ಮಾಡುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ. ನೆಕ್ಸ್ಟ್, ಇನ್ ಕೇಸ್ ಹೈಯರ್ ಎನರ್ಜಿ ಲೆವೆಲ್ ಇರ್ತಕ್ಕಂಥದ್ದು n equal to 2 ಗೆ ಬರ್ತಾ ಇದೆ ಅಂದ್ರೆ ಯಾವ ಸೀರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್ ಇರ್ತಕ್ಕಂಥ ಹೈಡ್ರೋಜನ್ ಆಟಮ್ ಕಮ್ಸ್ ಬ್ಯಾಕ್ ಟು ದಿ n equal to 3 ಯಾವ ರೀಜನ್ ಅಲ್ಲಿ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಜಸ್ಟ್ ಸೇಮ್ ಪಿಕ್ಚರ್ ಅನ್ನ ಬರ್ಕೊಂಡಿದ್ದೀನಿ. ದಿಸ್ ಲೋಯರ್ ಎನರ್ಜಿ ಲೆವೆಲ್ n equal to 1. n ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಎನರ್ಜಿ ಲೆವೆಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. n equal to 1 ಲೋಯರ್ ಎನರ್ಜಿ. ನೆಕ್ಸ್ಟ್ n equal to 2, n equal to 3, n equal to 4, n equal to 5, n equal to 6, n equal to 7 and then n equal to infinity. ಹೈಯರ್ ಎನರ್ಜಿ ಯಾವ್ದಾದ್ರೂ ಆಗಿರ್ಬೋದು. ಯಾವಾಗ ನಾನು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಪಾಸ್ ಮಾಡ್ತೀನಿ ಹೈಡ್ರೋಜನ್ಗೆ, ಎಕ್ಸೈಟ್ ಆಗಿರುತ್ತೆ. ಆಲ್ರೆಡಿ ಎಕ್ಸೈಟ್ ಆಗಿರೋದು ನೋಡಿ, ಇ ಅಂದ್ರೆ ಎನರ್ಜಿ, ಇನ್ಕ್ರೀಸಿಂಗ್ ಎನರ್ಜಿ ಲೆವೆಲ್, n equal to 1, 2, 3, 4, 5, 6, 7 ಹೈಯರ್ ಎನರ್ಜಿ ಲೆವೆಲ್ಸ್. ಓಕೆ, ಹೈಯರ್ ಎನರ್ಜಿ ಆಲ್ರೆಡಿ ಎಕ್ಸೈಟ್ ಆಗ್ಬಿಟ್ಟಿದೆ ಹೈಡ್ರೋಜನ್. ಎಕ್ಸೈಟ್ ಆಗಿರ್ತಕ್ಕಂಥದ್ದು ಎಲ್ಲಿಗೆ ಬರ್ತಾ ಇದೆ ನೋಡ್ರಿ, ಎಕ್ಸೈಟೆಡ್ ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಎಕ್ಸೈಟೆಡ್ ಹೈಡ್ರೋಜನ್ ಆಟಮ್ ಕಮ್ಸ್ ಬ್ಯಾಕ್ ಟು ದಿ lower energy level n equal to 1. This we call as a Lyman series. Lyman series. In which region? ಯಾವ ರೀಜನ್ ಅಲ್ಲಿ ಬರುತ್ತೆ? ಅಲ್ಟ್ರಾವಯಲೆಟ್ ರೀಜನ್ ಅಲ್ಲಿ ಬರುತ್ತೆ. In case higher energy level comes back to the n equal to 1, come from higher energy to lower energy level in the region ultraviolet region ಅಥವಾ this we call as a Lyman series. ಇದನ್ನ ಯಾರು ಹೇಳ್ತಾರೆ? ಲೈಮನ್ ಏನ್ ಹೇಳಿದ್ರು? Higher energy level almost all it will comes back to the n equal to 1. Okay, that's why we indicate as a Lyman series. He is one of the chemist explain the higher energy level to lower energy level of hydrogen. Lower energy ಯಾವ್ದಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅದು n equal to 1 ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. That's why we indicate as a Lyman series. It comes under ultraviolet region. Next scientist ಬಾಮರ್ ಬರ್ತಾರೆ. ಬಾಮರ್ in case electrically excited hydrogen atom it will comes back to the n equal to 2 ಬರುತ್ತೆ ಅಂತ ಹೇಳ್ತಾರೆ. n equal to 2 ಬರ್ತಾ ಇದೆ ಅಂದ್ರೆ ಆ ಸೀರೀಸ್ ನಾನು ಏನಂತ ಕರಿತೀನಿ? ಬಾಮರ್ ಸೀರೀಸ್. ನೋಡಿ, ಇಲ್ಲಿ ಹೈಯರ್ ಎನರ್ಜಿ ಇರ್ತಕ್ಕಂಥ ಹೈಡ್ರೋಜನ್ ಆಟಮ್ it will comes back to the n equal to 2. This series we call as an ಬಾಮರ್ series. It comes under visible region. Okay, next past ಅನ್ನ ಏನು ಹೇಳ್ತಾರೆ ಅಂದ್ರೆ higher energy excited hydrogen atom comes back to the n equal to 3. That's why Paschen series ಅಂತ ಇಂಡಿಕೇಟ್ ಮಾಡ್ತೀವಿ. Paschen series it comes under IR region. ನೆಕ್ಸ್ಟ್ ಸೈಂಟಿಸ್ಟ್ ಯಾರು ಬರ್ತಾರೆ? ಬ್ರಾಕೆಟ್. ಆ ಬ್ರಾಕೆಟ್ ಏನ್ ಹೇಳ್ತಾರೆ? ಹೈಯರ್ ಎನರ್ಜಿ ಹೈಡ್ರೋಜನ್ ಆಟಮ್ ಕಮ್ಸ್ ಬ್ಯಾಕ್ ಟು ದಿ n equal to 4.
n equal to 4. This comes under IR region. Next, lastly, fund. According to fund, higher energy hydrogen atom come back to the n equal to 5. Fund series, it comes under IR region. Hagadre, Lyman series comes under ultraviolet region, Balmer series comes under visible region, Boston series comes under IR, bracket series comes under IR region, fund series also comes under IR region. These three series comes under IR region. Okay, Balmer matra visible ಅಲ್ಲಿ ಬರ್ತಕ್ಕಂಥದ್ದು, ಇದನ್ನ ಅಲ್ಟ್ರಾವೈಲೆಟ್ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ಸ್ಪೆಕ್ಟ್ರಮ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ, ರೇಡಿಯೇಷನ್ ರೆಪ್ರೆಸೆಂಟ್ ಮಾಡೋದಕ್ಕೆ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ. ಅದು ಯಾವುದು ನೋಡೋಣ ಬನ್ನಿ. ಸ್ಮಾಲ್ ಎಕ್ಸ್ಪ್ಲನೇಷನ್, ಗ್ರಾಫ್ ಇಂದ ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು. The wave number of spectral line can be calculated by the Rydberg equation. Equation ಏನು ಹೇಳ್ತಾರೆ? Rydberg equation. Wave number ಅಂದ್ರೆ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಏನು ಯೂಸ್ ಮಾಡ್ತಿದ್ವಿ? ವೇವ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಬೈ ಯೂಸಿಂಗ್ Rydberg equation. ವೇವ್ ನಂಬರ್ nu bar equal to 1 divided by lambda is equal to r into 1 by n1 square minus 1 divided by n2 square. This is actual formula. r ಏನ್ ಹೇಳುತ್ತೆ ಅಂತಂದ್ರೆ Rydberg constant ನೆನ್ಪಿಟ್ಕೊಂಡಿರ್ಬೇಕು. r value Rydberg constant 1.09677 into 10 to the power of 7 per meter. Rydberg value 9677 into 10 to the power of 7 per meter. In case n1 ಅಂದ್ರೆ ಲೋಯರ್ ಎನರ್ಜಿ ಲೆವೆಲ್. n1 ಅಂದ್ರೆ ಏನ್ರಿ? ಲೋಯರ್ ಎನರ್ಜಿ ಲೆವೆಲ್. ಅದರಲ್ಲಿ 1 2 3 4 ಯಾವ್ದಾದ್ರು ಆಗಿರ್ಬೋದು. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಸೀರೀಸ್. ಲೈಮನ್ ಸೀರೀಸ್ ಕೇಳಿದಾರೋ ಪ್ರಾಬ್ಲಮ್ ಅಲ್ಲಿ ಪಾಸ್ಟನ್, ಬ್ರಾಕೆಟ್, ಫಂಡ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಮನ್ ಸೀರೀಸ್ ಅಂತ ಕೇಳಿದ್ರು ಅಂತಂದ್ರೆ n1 ಈಕ್ವಲ್ ಟು ಏನಾಗುತ್ತೆ? 1 ಆಗುತ್ತೆ. ಲೈಮನ್ ಆದ್ಮೇಲೆ ಬಾಮರ್ ಬರುತ್ತೆ. ಬಾಮರ್ ಸೀರೀಸ್ ಕೇಳಿದ್ರು ಅಂದ್ರೆ n1 ಈಕ್ವಲ್ ಟು 2. ಓಕೆ, ಅದೇ ರೀತಿ ಇಟ್ ಇಸ್ ಡಿಪೆಂಡಿಂಗ್ ಆನ್ ಸೀರೀಸ್, ವೆದರ್ ಲೈಮನ್, ಬಾಮರ್, ಪಾಸ್ಟನ್, ಬ್ರಾಕೆಟ್ ಆರ್ ಫಂಡ್ ಸೀರೀಸ್. n2 ಅಂದ್ರೆ ಹೈಯರ್ ಎನರ್ಜಿ ಲೆವೆಲ್. ನೋಡಿ, ಇನ್ ಕೇಸ್ ಲೈಮನ್ ಕೇಳಿದ್ರು ಅನ್ಕೊಳ್ಳಿ, ಲೈಮನ್ ಕೇಳಿದ್ರು ಅಂದ್ರೆ n1 ಈಕ್ವಲ್ ಟು 1 ಆಗುತ್ತೆ. n2 ಈಕ್ವಲ್ ಟು 1 ಬಿಟ್ಟು ರಿಮೈನಿಂಗ್ ಇರ್ತಕ್ಕಂಥದ್ದು 2 3 4 5 ಯಾವ್ದಾದ್ರು ಆಗುತ್ತೆ. ಓಕೆ, ಯಾವ್ದಾದ್ರು ಆಗಿರ್ಬೋದು. ಅವ್ರು ಹೇಳಿರ್ತಾರೆ ಹೈಯರ್ ಎನರ್ಜಿ ಎಲ್ಲಿಂದ ಶಿಫ್ಟ್ ಆಗ್ತಾ ಇದೆ ಡೌನಿಗೆ, ಅದು ಯಾವ ಸೀರೀಸ್ ಅಲ್ಲಿ ಅಂತ ಹೇಳಿದಾಗ ನಮ್ಗೆ n1 ಗೊತ್ತಾಗ್ಬಿಡುತ್ತೆ. n2 ಹೈಯರ್ ಎನರ್ಜಿ ಲೆವೆಲ್ ಅವ್ರು ಆಲ್ರೆಡಿ ಕೊಟ್ಟಿರ್ತಾರೆ. ಓಕೆ, ಇನ್ ಕೇಸ್ ಬಾಮರಿಗಾದ್ರೆ ಯಾವ ತರ ಕೇಳ್ತಾರೆ ನೋಡಿ, ಬಾಮರ್ ಸೀರೀಸ್ ಅಂತ ಕೊಟ್ಟಿರ್ತಾರೆ. ಬಾಮರ್ ಸೀರೀಸ್ ಅಂತ ಕೊಟ್ಟರೆ ನಮ್ಗೆ ಅಲ್ಲಿ n1 ಕನ್ಸಿಡರ್ ಮಾಡ್ಬಿಡ್ಬೇಕು. n1 ಈಕ್ವಲ್ ಟು ಏನು? 2. ಅಂದ್ರೆ ಲೋಯರ್ ಎನರ್ಜಿ ಲೆವೆಲ್ ಯಾವ್ದಕ್ಕೆ ಶಿಫ್ಟ್ ಆಗ್ತಾ ಇದೆ? ಹೈಯರ್ ಎನರ್ಜಿಯಿಂದ 2 ಕನ್ಸಿಡರ್ ಶಿಫ್ಟ್ ಆಗ್ತಾ ಇದೆ ಅಂದ್ರೆ n ಈಕ್ವಲ್ ಟು 2 ಗೆ ಶಿಫ್ಟ್ ಆಗ್ತಾ ಇದೆ ಅಂದ್ರೆ ಬಾಮರ್ ಸೀರೀಸ್ ಅಂತ, ಅಥವಾ ಬಾಮರ್ ಸೀರೀಸ್ ಅಂತ ಮೆನ್ಷನ್ ಮಾಡಿದ್ರು ಅಂದ್ರೆ n1 ಈಕ್ವಲ್ ಟು 2, ಲೋಯರ್ ಎನರ್ಜಿ ಲೆವೆಲ್ 2 ಅಂತ. ಹೈಯರ್ ಎನರ್ಜಿಯಿಂದ ಲೋಯರ್ ಎನರ್ಜಿ ಲೆವೆಲ್ 2 ಬಂದ್ರೆ ಬಾಮರ್ ಸೀರೀಸ್. ಹೈಯರ್ ಎನರ್ಜಿಯಿಂದ n ಈಕ್ವಲ್ ಟು 1 ಗೆ ಬಂತು ಅಂದ್ರೆ ಲೈಮನ್ ಸೀರೀಸ್. n ಈಕ್ವಲ್ ಟು 4 ಗೆ ಬರ್ತಾ ಇದೆ, ಸಾರಿ, n ಈಕ್ವಲ್ ಟು 1 ಲೈಮನ್ ಸೀರೀಸ್ ಹೈಯರ್ ಎನರ್ಜಿಯಿಂದ. n ಈಕ್ವಲ್ ಟು 2 ಬಾಮರ್ ಸೀರೀಸ್. ಇಫ್ ಲೋಯರ್ ಎನರ್ಜಿ ಲೆವೆಲ್ n ಈಕ್ವಲ್ ಟು 3 ಪಾಸ್ಟನ್ ಸೀರೀಸ್. ಲೋಯರ್ ಎನರ್ಜಿ ಲೆವೆಲ್ n ಈಕ್ವಲ್ ಟು 4 ಬ್ರಾಕೆಟ್ ಸೀರೀಸ್. ಲೋಯರ್ ಎನರ್ಜಿ ಲೆವೆಲ್ n ಈಕ್ವಲ್ ಟು 5 ಫಂಡ್ ಸೀರೀಸ್. ಇನ್ ಕೇಸ್ ಬಾಮರ್ ಅಂತ ತಗೊಂಡ್ರಿ ಅಂದ್ರೆ ಕೊಟ್ಟಿದ್ರು ಅಂದ್ರೆ n1 ಈಕ್ವಲ್ ಟು ನಾವೇನಂತ ಕನ್ಸಿಡರ್ ಮಾಡಬೇಕು? 2. ಹೈಯರ್ ಎನರ್ಜಿ ಲೆವೆಲ್ 2 ಬಿಟ್ಟು ರಿಮೈನಿಂಗ್ 3 4 5 6 ಯಾವ್ದಾದ್ರು ಆಗಿರ್ಬೋದು. ಓಕೆ, ಒಂದೊಂದನ್ನೇ ಅಬ್ಸರ್ವ್ ಮಾಡೋಣ ಬನ್ನೀಗ. ಅದನ್ನೇ ನಾವು n2 ಈಕ್ವಲ್ ಟು n1 ಪ್ಲಸ್ 1 ಅಂದ್ರೆ n1 ಎಷ್ಟಿದೆಯೋ ಅದು ಪ್ಲಸ್ 1, n1 2 ಪ್ಲಸ್ 2, n1 ಪ್ಲಸ್ 3 ಈ ತರ ಬರ್ಕೊಂಡಿದೀವಿ. ಅಂದ್ರೆ ಫಸ್ಟ್ ಒನ್ ಈಗ ಚೆಕ್ ಮಾಡೋಣ. ಲೈಮನ್ ಸೀರೀಸ್. ಲೈಮನ್ ಸೀರೀಸ್ higher energy particle, higher energy excited hydrogen atom comes back to the n equal to n1 equal to ಎಷ್ಟು? lower energy level 1. n1 equal to 1 ಬರ್ತಾ ಇದೆ ಅಂದ್ರೆ ಅಥವಾ lower energy level 1 ಗೆ ಬರ್ತಾ ಇದೆ ಅಂದ್ರೆ ಸೀರೀಸ್ ಯಾವುದು? ಲೈಮನ್ ಸೀರೀಸ್. ಹಾಗಾದ್ರೆ n1 equal to 1 ತಗೊಳ್ತೀವಿ. ಓಕೆ,
ನೆಕ್ಸ್ಟ್ N2 ಎಷ್ಟಾದ್ರೂ ತಗೊಳ್ಬಹುದು, 1 ಬಿಟ್ಟು ರಿಮೈನಿಂಗ್ 2 3 4 ಯಾವ್ದು ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಫಾರ್ಮುಲಾಗ ಅಪ್ಲೈ ಮಾಡಿ. ನ್ಯೂ ಬಾರ್ ಈಕ್ವಲ್ ಟು ಆರ್ ಇಂಟು 1 ಡಿವೈಡೆಡ್ ಬೈ N1 ಯಾವುದು ಲೈಮನ್ ಸೀರೀಸ್ ಕೊಟ್ಟಿದ್ದಾರೆ ತಾನೆ, ಹಾಗಾಗಿ N1 ಈಕ್ವಲ್ ಟು 1 ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ N2 ಸ್ಕ್ವೇರ್. N2 ಸ್ಕ್ವೇರ್ ಪ್ರಾಬ್ಲಮ್ ಅಲ್ಲಿ ಹೈಯರ್ ಎನರ್ಜಿ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಲೈಮನ್ ಬದಲು ನಾನು ಬಾಮರ್ ತಗೊಳ್ತೀನಿ ಅನ್ಕೋ. ಬಾಮರ್ ಸೀರೀಸ್ ಅಲ್ಲಿ ಹೈಯರ್ ಎನರ್ಜಿ ಲೆವೆಲ್ ಇರ್ತಕ್ಕಂಥದ್ದು ಎಷ್ಟಕ್ಕೆ ಹೋಗ್ತಾ ಇದೆ? ಹೈಯರ್ ಎನರ್ಜಿ ಲೆವೆಲ್ ಇರ್ತಕ್ಕಂಥದ್ದು n ಈಕ್ವಲ್ ಟು 2ಗೆ ಹೋಗ್ತಾ ಇದೆ. n ಈಕ್ವಲ್ ಟು 2 ಬರ್ತಾ ಇದೆ ಅಂತಂದ್ರೆ ಅದನ್ನ ನಾನು ಏನಂತ ಕರಿತೀನಿ? ಬಾಮರ್ ಸೀರೀಸ್. ಹೈಯರ್ ಎನರ್ಜಿ ಎಕ್ಸೈಟೆಡ್ ಹೈಡ್ರೋಜನ್ ಆಟಮ್ ಕಮ್ಸ್ ಬ್ಯಾಕ್ ಟು ದಿ n ಈಕ್ವಲ್ ಟು 2 ಬಾಮರ್ ಸೀರೀಸ್. ಹಾಗಾಗಿ ಈ ಫಾರ್ಮುಲಾಗೆ ವೇವ್ ನಂಬರ್ ಅನ್ನು ಫೈಂಡ್ ಔಟ್ ಮಾಡೋದಾದ್ರೆ ಅಥವಾ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ ಅನ್ನು ರೆಪ್ರೆಸೆಂಟ್ ಮಾಡೋದಾದ್ರೆ ನ್ಯೂ ಬಾರ್ ಈಕ್ವಲ್ ಟು ಆರ್ ಇಂಟು 1 ಡಿವೈಡೆಡ್ ಬೈ N1 ಅಂದ್ರೆ ಏನಾಗುತ್ತೆ ಬಾಮರ್ ಸೀರೀಸ್ ಗೆ 2 ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ N2 ಸ್ಕ್ವೇರ್. ಇದು ಬಾಮರ್ ಸೀರೀಸ್. ನೆಕ್ಸ್ಟ್ ಅದನ್ನೇ ಪಾಸ್ಟನ್ ಸೀರೀಸ್ ಗಾದ್ರೆ ಏನಾಗುತ್ತೆ? ಪಾಸ್ಟನ್ ಸೀರೀಸ್ ತಗೊಂಡ ಪಾಸ್ಟನ್ ಸೀರೀಸ್ ಆದ್ರೆ ಹೈಯರ್ ಎನರ್ಜಿ ಲೆವೆಲ್ ಇರ್ತಕ್ಕಂಥದ್ದು ಹೈಡ್ರೋಜನ್ ಆಟಮ್ ಕಮ್ಸ್ ಬ್ಯಾಕ್ ಟು ದಿ n ಈಕ್ವಲ್ ಟು 3. ಸರಿ, N1 ಈಕ್ವಲ್ ಟು ಯಾವ ಲೆವೆಲ್ಗೆ ಬರ್ತಾ ಇದೆ? 3 ಲೆವೆಲ್ಗೆ ಬರ್ತಾ ಇದೆ. ಓಕೆ, ಥರ್ಡ್ ಲೆವೆಲ್. ಫಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ ಅದು ಲೈಮನ್, ಸೆಕೆಂಡ್ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ ಬಾಮರ್, ಥರ್ಡ್ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ ಅದು ಪಾಸ್ಟನ್. ಹಾಗಾದ್ರೆ N1 ಈಕ್ವಲ್ ಟು ಏನ್ ಕನ್ಸಿಡರ್ ಮಾಡ್ತೀವಿ? ಲೋಯರ್ ಎನರ್ಜಿ ಲೆವೆಲ್ 3 ಅಂತ ಕನ್ಸಿಡರ್ ಮಾಡ್ತೀವಿ, 3 ಸ್ಕ್ವೇರ್. ಇನ್ ಕೇಸ್ ನಾವೇನಾದ್ರೂ ಪಾಸ್ಟನ್ ಆದ್ಮೇಲೆ ಯಾವ್ದು ಬರುತ್ತೆ? ಬ್ರಾಕೆಟ್ ಬರುತ್ತೆ, ಬ್ರಾಕೆಟ್ ಸೀರೀಸ್ ಅಲ್ಲಿ ಹೈಯರ್ ಎನರ್ಜಿ ಹೈಡ್ರೋಜನ್ ಆಟಮ್ ಕಮ್ಸ್ ಬ್ಯಾಕ್ ಟು ದಿ n ಈಕ್ವಲ್ ಟು 4. ದಟ್ಸ್ ವೈ N1 ಈಕ್ವಲ್ ಟು ಏನ್ ಕನ್ಸಿಡರ್ ಮಾಡ್ತೀವಿ? 4. ಅಂದ್ರೆ N2 ಅಂದ್ರೆ ನೆಕ್ಸ್ಟ್ ಹೈಯರ್, 4 ಬಿಟ್ಟು ರಿಮೈನಿಂಗ್ 5 6 ಯಾವ್ದಾದ್ರೂ ಆಗಿರ್ಬೋದು. ಈ ಲೋಯರ್ ಎನರ್ಜಿ ಬಿಟ್ಟು ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್ ನ ನಾವು N2 ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಪ್ರಾಬ್ಲಮ್ ಅಲ್ಲ ಆದ್ರೆ ಇಂಡಿಕೇಟ್ ಮಾಡಿರ್ತಾರೆ ಹೈಯರ್ ಎನರ್ಜಿ ಲೆವೆಲ್ ಅನ್ನ. ಲೋಯರ್ ಎನರ್ಜಿ ಲೆವೆಲ್ ಅನ್ನ ಯಾವ ರೀತಿ ಅಂದ್ರೆ ನೇಮ್ ಮುಖಾಂತರ ಇಂಡಿಕೇಟ್ ಮಾಡಿರ್ತಾರೆ. ಲೈಮನ್ ಸೀರೀಸ್, ಬಾಮರ್ ಸೀರೀಸ್, ಪಾಸ್ಟನ್ ಸೀರೀಸ್, ಬ್ರಾಕೆಟ್ ಅಂಡ್ ದೆನ್ ಫಂಡ್ ಸೀರೀಸ್. ಓಕೆ, ಫಂಡ್ ಸೀರೀಸ್ ತಗೊಂಡ್ರೆ ಹೈಯರ್ ಎನರ್ಜಿ ಲೆವೆಲ್ಸ್ ಕಮ್ಸ್ ಬ್ಯಾಕ್ ಟು ದಿ 5th. ಹಾಗಾದ್ರೆ N1 ಏನಾಗತ್ರಿ? 5 ಸ್ಕ್ವೇರ್. ಓಕೆ, ಇಷ್ಟು.